ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ತೃತೀಯ ಭಾಷೆ ಹಿಂದಿ ಪಾಠಗಳ ಬಗ್ಗೆ ಮಾತಾಡೋಣ. ಇಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೆಸನ್ ವೈಸ್ ಈ ವಿಡಿಯೋದಲ್ಲಿ ನೋಡೋಣ ನಾವು ಯಾವ ಲೆಸನ್ನಲ್ಲಿ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ. ಆ ಪ್ರಶ್ನೆಗಳನ್ನು ನೀವು ಗಮನವಿಟ್ಟು ಅಭ್ಯಾಸ ಮಾಡಿದರೆ ನೀವು ಹಿಂದಿಯಲ್ಲಿ ಒಳ್ಳೆ ಸ್ಕೋರನ್ನು ಕೂಡ ಮಾಡ್ಬೋದು ಮತ್ತು ನಿಮ್ಮ ಪರ್ಸೆಂಟೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡಿ, ಮಾತೃಭೂಮಿ ಪದ್ಯ ಬಂದುಬಿಟ್ಟು ಇದು ಕಂಠಪಾಠಕ್ಕಿದೆ, ಆದರೆ ಪರೀಕ್ಷೆಯಲ್ಲಿ ಇದು ಸಾಮಾನ್ಯವಾಗಿ ಕೇಳೋದಿಲ್ಲ. ಇದರಲ್ಲಿ ನೋಡಿ, ಅನುರೂಪ್ತ ಬಂದು 3 ಇಂಪಾರ್ಟೆಂಟ್ ಇರುತ್ತೆ. ಇದರಲ್ಲಿ ಕೇಳಲೂಬಹುದು, ಕೇಳದೇ ಇರ್ಬೋದು. 2018ನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪತಾಕ ನ್ಯಾಯ ಕಾ ಪ್ರತೀಕ್, ದೀಪ ಜ್ಞಾನ ಕಾ ಪ್ರತೀಕ್. ಆಮೇಲೆ ನೋಡಿ, ಮತ್ತು ಟ್ವಿಸ್ಟೆಡ್ ಕ್ವೆಶನ್ಗಳನ್ನು ಕೂಡ ಕೇಳಲಾಗುತ್ತದೆ. ಅಂಥದ್ದನ್ನು ನಾವು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ನಲಿಖಿತ ಪ್ರಶ್ನೋं के उत्तर एक वाक्य में लिखिए. ಅದರಲ್ಲಿ ಬಂದುಬಿಟ್ಟು ನೋಡಿ, ಭಾರತ್ ಕೆ ಖೇತ್ ಕೈಸೆ ಹೈ, ಮಾತೃಭೂಮಿ ಕೆ ಖೇತ್ ಹರೆ ಭರೆ ಹೈ. ಭಾರತ ಭೂಮಿ ಮಾತಾ ಕವಿ ಭಾರತ್ ಮಾತಾ ಸೆ ಕ್ಯಾ ನಿವೇದನ್ ಯಾ ಪ್ರಾರ್ಥನಾ ಕರ್ ರಹೆ ಹೈ. ಮತ್ತು ಇನ್ನೂ ಕೆಲವು ಪ್ರಶ್ನೆಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಈಗ 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಸಾಮಾನ್ಯವಾಗಿ ಇಲ್ಲಿ 2 ಪ್ರಶ್ನೆಗಳಿರುವುದು ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ 2 ಪ್ರಶ್ನೆಗಳು ಇವೆ, ಆದರೆ ಅದನ್ನು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಯಾವ ರೀತಿ ನೋಡಿ, ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಕ್ವಶನ್ ಇದೇ ಥರನೇ ಇದೆ. ಇದು 2018ರಲ್ಲಿ, 2020ರಲ್ಲಿ ಮತ್ತು 2022ರಲ್ಲಿ ಇದನ್ನು ಕೇಳಲಾಗಿತ್ತು. ಮತ್ತು ಇದೇ ಪ್ರಶ್ನೆಯನ್ನು ಏನಂತ ಕೇಳ್ತಾರೆ, ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇ ಲಿಖಿಯೆ. ಇದು ಬಂದುಬಿಟ್ಟು 2025ರಲ್ಲಿ ಈ ವರ್ಷದಲ್ಲಿ ಈ ಪ್ರಶ್ನೆಯನ್ನು ಇದೇ ಥರ ಟ್ವಿಸ್ಟ್ ಮಾಡಿ ಮಾಡೆಲ್ ಪೇಪರಲ್ಲಿ ಕೊಡಲಾಗಿದೆ. ಅಂದರೆ ಇದೇ ಉತ್ತರವನ್ನು ನಾವು ಬರಿಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ. ಕನ್ಫ್ಯೂಸ್ ಆಗಬಾರ್ದು, ಆಯಿತಾ. ಈ ಪ್ರಶ್ನೆಗೆ ಇದೇ ಉತ್ತರ ಇರುತ್ತೆ. ಮತ್ತು ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಏನಿದೆ, ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ ಕೈಸೆ ವರ್ಣಿತ್ ಹೈ. ಓಕೆ, ಅಂದರೆ ಈ ಕವಿತೆಯಲ್ಲಿ, ಈ ಪದ್ಯದಲ್ಲಿ ಭಾರತ್ ಮಾತಾದ ಸ್ವರೂಪ ಯಾವ ರೀತಿ ವರ್ಣನೆ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು 2019ರಲ್ಲಿ ಬಂದಿದೆ ಈ ಪ್ರಶ್ನೆ. ಭಾರತ್ ಮಾತಾಕ್ಕೆ ಸ್ವರೂಪ ಪರ್ ಪ್ರಕಾಶ್ ಡಾಲಿಯೇ. ಅಂದರೆ ಭಾರತ ಮಾತೆಯ ಸ್ವರೂಪದ ಬಗ್ಗೆ ನೀವು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅದಕ್ಕೆ ನೀವು 2 ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಆಮೇಲೆ ಹೆಚ್ಚುವರಿ ಪ್ರಶ್ನೆಗಳು ಏನಿದೆ ನೋಡಿ, ಕವಿ ಭಾರತ್ ಮಾತಾ ಕೋ ಅಮರೋಂ ಕಿ ಜನನಿ ಕ್ಯೂ ಕಹತೆ ಹೈ. ಅಂದರೆ ಇದು ಹೆಚ್ಚುವರಿ ಪ್ರಶ್ನೆ. ಇದು ಪಠ್ಯಪುಸ್ತಕದಲ್ಲಿ ಇಲ್ಲ ಈ ಪ್ರಶ್ನೆ, ಆದರೂ ಕೂಡ ಈ ಥರ ಕೇಳ್ಬೋದು. 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಏನು ನೋಡಿ, ಉತ್ತರ ಏನಿದೆ, ಭಾರತ ಭೂಮಿ ಮೇ ಗಾಂಧಿ, बुद्ध और राम जैसे अमर व्यक्तियों का जन्म हुआ है, इसलिए कवि भारत माता को अमरों की जननी कहते हैं. ಮಾತೃಭೂಮಿ ಪದ್ಯದಲ್ಲಿ ಇಷ್ಟೆಲ್ಲ ಏನು ತುಂಬ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಉತ್ತರಗಳು. ಇದನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಈಸಿಯಾಗಿ ನೀವು 3 ಅಂಕಗಳನ್ನು ಗಳಿಸಬಹುದು.